ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ಬಂದೀವಿ ಕಲಬುರಗಿ ಜಿಲ್ಲೆಯಲ್ಲಿರುವ ರಟಗಲ್ ಊರಿಗೆ ಬಂದೀವಿ. ಇಲ್ಲಿ ಯಾಕೆ ಬಂದೀವಪ್ಪ ಅಂದ್ರೆ ನನ್ನ ಅಳಿಯನ ಮತ್ತು ನಮ್ಮ ಮಾವಾರ ಮಣಿದೇವರಾದ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಬಂದೀವಿ. ಈ ವಿಡಿಯೋನ ಪೂರ್ತಿ ನೋಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ನೋಡ್ರಿ, ಈಗ ನಾವು ಹೊಂಡದ ಕಡೆ ಬಂದೀವಿ. ಈ ಹೊಂಡದೊಳಗೆ ನಾವು ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಕ್ಕೆ ಹೋಗ್ತೀವಿ. ದೇವರ ಗುಡಿಯಿಂದ 1 ಕಿಲೋಮೀಟರ್ ಅಷ್ಟು ದೂರ ಐತಿ. ನೀವು ಇಲ್ಲೇ ಕಾರ್ ತರ್ಬೋದು, ಬೈಕ್ ತರ್ಬೋದು. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ನೀವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ. ನೋಡ್ರಿ, ಹೊಂಡದಲ್ಲಿ ಇರುವಂತಹ ಶಿವನ ಲಿಂಗ. ನಮ್ಮ ಅಳಿಯ ಒಂದು ಹರಕೆ ಹೊತ್ಕೊಂಡಿದ್ದ. ಆ ಹರಕೆ ಈಡೇರಿದ್ದಕ್ಕೆ ಅವ್ರ ಮನೆ ದೇವರಾದ ರೇವಣಸಿದ್ದೇಶ್ವರಗೆ ನಮಸ್ಕಾರ ಹಾಕ್ತಾ ಇದ್ದಾನೆ. ಅದರ ಜೊತೆಗೆ ಅವ್ರ ತಾಯಿಯವರು ನಮಸ್ಕಾರ ಹಾಕ್ತಾ ಇದ್ದಾರೆ. ಪೂರ್ತಿ ವಿಡಿಯೋ ನೋಡ್ರಿ. ಇದು ಗುಡಿಯ ಬಲಗಡೆ ಇರುವಂಥ ಮೆಟ್ಟಿಲುಗಳ. ಇದು ನಾವಿದ್ದಂಥ ರೂಮು ಗುಡಿ ಪಕ್ಕದಲ್ಲೇ ಅದಾವ. ಇದು ಗುಡಿ ಒಳಗೆ ಹೋಗುವಂಥ ಮೊದಲೇ ದ್ವಾರ ಬಾಗಿಲ. ಟೋಟಲ್ ಇಲ್ಲಿ ನಿಮ್ಗೆ 4 ಕಡೆಯಿಂದ ಗುಡಿಗೆ ಮೆಟ್ಲ ಹತ್ತಿ ಬರಬಹುದು. ನೀವೇನು ಗುಡಿಯ ಬಲಭಾಗದಲ್ಲಿ ಮೆಟ್ಲ ಹತ್ತಿ ಬರ್ತಿರಲ್ಲ, ಅಲ್ಲಿ ನಿಮ್ಗೆ ಸಿಗುತ್ತೆ ನಂದಿಯ ಮೂರ್ತಿ. ನೋಡ್ರಿ, ಈಗ ಗುಡಿ ಒಳಗೆ ಹೋಗೋಣ. ನೋಡ್ರಿ, ಇದು ಗುಡಿ ಒಳಗಿನ ದೃಶ್ಯ. ನಿಮ್ಗೆ ರೂಮ್ ಅದು ಏನಾರು ಬೇಕಾದ್ರೆ ನೀವು ಇಲ್ಲಿ ಬಂದು ಇಲ್ಲಿ ರೂಮ್ನ ಕೇಳಬಹುದು. ಇಲ್ಲೇ ನಿಮ್ಗೆ ರೂಮ್ ಸಿಗ್ತಾವೆ. ಪ್ಯೂರ್ ಆಕಳಿ ಸಗಣಿಯಿಂದ ಮಾಡಿರೋ ವಿಭೂತಿ ಸಿಗುತ್ತಾ ಇಲ್ಲಿ ನಿಮ್ಗೆ. ಈಗ ನಾವು ಗುಡಿ ಮೇಲೆ ಹೊಂಟಿವಿ. ಗುಡಿ ಮೇಲಿಂದ ನಿಮ್ಗೆ ರಟಗಲ್ ಹೆಂಗೆ ಕಾಣಿಸ್ತಂತ ತೋರಿಸ್ತೀನಿ. ರಟಗಲ್ ನಗರ ನೋಡ್ರಿ, ಇಲ್ಲಿ ಲಿಂಗು ಐತಿ. ಇಲ್ಲಿ ಲಿಂಗು ಪೂಜೆ ಮಾಡ್ತಾ ಇದಾರೆ. ರೇವಣಸಿದ್ದೇಶ್ವರ ಲಿಂಗು. ನಾವೀಗ ಬಂದ್ವಿ ನೋಡ್ರಿ, ಗುಡಿಯ ಮೇಲ್ಭಾಗಕ್ಕೆ ಬಂದ್ವಿ. ಈಗ ನಾವು ಸುತ್ತಲೂ ಗುಡ್ಡ ಅದಾವ, ಹಚ್ಚ ಹಸಿರು ವಾತಾವರಣ, ಮರ ಗಿಡ ಎಲ್ಲ ಹಚ್ಚ ಹಸಿರು ಐತಿ. ನೀವು ಗುಡಿ ಮೇಲೆ ನಿಂತ್ಕೊಂಡು ನೋಡಿದ್ರಂದ್ರೆ ಪೂರ್ತಿ ಸರೌಂಡಿಂಗ್ ಎಲ್ಲ ನಿಮ್ಗೆ ಗುಡ್ಡನ ಕಾಣ್ತಾವು, ಹಚ್ಚ ಹಸಿರು ವಾತಾವರಣ ಕಾಣ್ತೈತಿ. ಎಲ್ಲ ಕಡೆ ನಿಮ್ಗೆ ಗುಡ್ಡಗಳ ಕಾಣ್ತಾವು. ಎಲ್ಲ ಗುಡ್ಡಗಳ ಮಧ್ಯೆ ಇರುವ ರೇವಣಸಿದ್ದೇಶ್ವರ ಗುಡಿ ನೋಡ್ರಿ. ಅಲ್ಲಿ ಹೊಂಡದ ಕಡೆಯಿಂದ ನಿಂತು ನೋಡಿದ್ರೆ ರೇವಣಸಿದ್ದೇಶ್ವರ ಮೂರ್ತಿ ಕಾಣುತ್ತಾ. ಅಷ್ಟು ದೊಡ್ಡ ಮೂರ್ತಿ ಐತಿ. ಸುತ್ತಲೂ ವಾತಾವರಣ ಎಲ್ಲ ಚಲೋ ಐತಿ. ಅಷ್ಟು ಹಚ್ಚ ಹಸಿರು ವಾತಾವರಣ ಐತೆ. ನೀವು ಒಮ್ಮೆ ಹೋಗ್ರಿ, ರೇವಣಸಿದ್ದೇಶ್ವರ ದೇವ್ರದ ಆಶೀರ್ವಾದ ತಗೋರಿ. ಇದು ಏನೈತಲ್ಲ, ಈಗೇನು ನೋಡಕ್ಕೆ ಕುಂತಿರಲ್ಲ, ಇದು ಗುಡಿಯ ಎಡಭಾಗದ ದ್ವಾರ ಬಾಗಿಲ. ಇದು ಎಡಭಾಗದ ಇಲ್ಲೇ ಊಟದ ಹಾಲ್ ಐತಿ. ಇಲ್ಲಿನೂ ಮೆಟ್ಲ ಹತ್ತಿ ಬರ್ಬೋದು. ನೋಡ್ರಿ, ಇಲ್ಲಿ ದೊಡ್ಡ ರೇವಣಸಿದ್ದೇಶ್ವರ ಮೂರ್ತಿ ಮಾಡ್ಯಾರ. ನೋಡ್ರಿ ಎಷ್ಟು ದೊಡ್ಡದೈತಿ ಇಲ್ಲಿ ಮೂರ್ತಿ. ಇಲ್ಲಿ ಮೇಲೆ ಗುಡಿ ಕಡೆ ಬರೋಕ್ಕೋಸ್ಕರ ಇದು ದಾರಿ. ನೀವೆಲ್ಲ ವಾಹನಗಳನ್ನು ನೀವು ಮೇಲೆ ತರ್ಬೋದು ಗುಡಿ ಕಡೆ. ನೋಡ್ರಿ, ನಮ್ಮ ಇವು 2 ಕ್ರೋಶರ್. ನಾವೀಗ ನಮ್ಮದು ದರ್ಶನ ಎಲ್ಲ ಮುಗೀತು. ನಾವು ಹೊಂಟಿವಿ ಈಗ ಗುಳೇದ ಗುಡ್ಡಕ್ಕೆ. ಇದೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಮೆಟ್ಲುಗಳು. ಇದು 1ನೇ ಮೆಟ್ಲ. ಆ ಕಡೆ ಇನ್ನೂ 2 ಮೆಟ್ಲುಗಳದಾವು. ಹರಕೆ ಈಡೇರಿಸೋರು ಇದ ಮೆಟ್ಲದ ಮೇಲೆ ತೆಂಗಿನಕಾಯಿ ಹೊಡ್ಕೊತ ಬರ್ತಾರ, ಉರುಳು ಸೇವೆ ಹಾಕ್ಕೊತ ಬರ್ತಾರ, ಆಮೇಲೆ ನಮಸ್ಕಾರ ಹಾಕ್ಕೊತನ ಬರ್ತಾರ. ಇಲ್ಲಿ ಬಣ್ಣದ ಹಬ್ಬಕ್ಕೆ ದೊಡ್ಡ ಜಾತ್ರೆ ಆಗುತ್ತೆ. ಎಷ್ಟೋ ಲಕ್ಷಾಂತರ ಭಕ್ತಾದಿಗಳು ಬಂದು ರೇವಣಸಿದ್ದೇಶ್ವರ ದೇವ್ರದ್ದು ಆಶೀರ್ವಾದ ಪಡೆದು ಹೋಗ್ತಾರ. ಹಾಗೆ ನೀವು ಯಾರ್ಯಾರು ಬಂದಿಲ್ಲ ಅವರೆಲ್ಲ ದೇವ್ರ ದರ್ಶನ ತಗೋರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.